ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ತುಂಬಾ ಸುಲಭನಾಗಿರೋ ಸೂಪ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಒಂದು ವಿಶೇಷ ಅಂತಂದರೆ ಒಂದು ಸ್ಪೂನ್ ಎಣ್ಣೆ ಕೂಡ ಬೇಡ. ಅದಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ. ಸಿಹಿ ಕುಂಬಳಕಾಯಿನ ತೊಗೊಂಡಿದ್ದೀನಿ, ಫ್ರೆಶ್ ಆಗಿರೋ ಅಂಥದ್ದು. ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇದರ ಸಿಪ್ಪೆನ ತೆಕ್ಕೊಂಬಿಡೋಣ. ನೀವೇನಾದರೂ ಅಕಸ್ಮಾತಾಗಿ ರಾತ್ರಿ ಹೊತ್ತು ಸೂಪ್ ಕುಡಿಯೋ ಒಂದು ಅಭ್ಯಾಸ ಇದ್ದರೆ, ಅಥವಾ ಊಟ ಏನು ಬೇಡ ಸೂಪ್ ಸಾಕು ಅಂತ ಅನಿಸಿದ್ರೆ ಈ ರೀತಿಯಾಗಿ ಮಾಡಿಕೊಂಡು ಕುಡಿಬೋದು. ತುಂಬಾ ಆರೋಗ್ಯಕರವಾದದ್ದು, ಬೇಗ ಕೂಡ ಆಗುತ್ತೆ. ಈ ರೀತಿಯಾಗಿ ನಾನು ಸಿಪ್ಪೆ ತೆಗೆದು ಈ ಥರ ದೊಡ್ಡ ದೊಡ್ಡ ಹೋಳುಗಳನ್ನಾಗಿ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಈಗ ಈ ಸಿಪ್ಪೆನೂ ನೀವು ಸಹ ಉಪಯೋಗಿಸ್ಬೋದು ಚಟ್ನಿಗೆ. ಈಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಈ ಒಂದು ಹೋಳುಗಳನ್ನ ಹಾಕ್ಕೊಂಡು, ಒಂದು ಕ್ಯಾರೆಟ್ ತೊಗೊಂಡು ಅದನ್ನು ಹಾಕ್ಕೊಂಡಿದ್ದೀನಿ, ಒಂದು ಈರುಳ್ಳಿ ಹಾಕ್ಕೋತಾ ಇದ್ದೀನಿ, ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಜಾಸ್ತಿ ಖಾರ ಬೇಡ, 1 ಇಂಚಿನಷ್ಟು ಶುಂಠಿ ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಹಾಕ್ಕೊಂಡು ಆಮೇಲೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಒಂದು ಪಲಾವ್ ಎಲೆ, 2 ಲವಂಗ, 1 ಇಂಚಿನಷ್ಟು ಅಥವಾ ಒಂದು ಸಣ್ಣ ಚೂರು ದಾಲ್ಚಿನ್ನಿ ಹಾಕ್ಕೋತಾ ಇದ್ದೀನಿ. ಅದು ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಂಡು ಮೀಡಿಯಮ್ ಊರಿನಲ್ಲಿ ಬೇಯಿಸ್ಕೋಬೇಕು. ಈಗ ಸ್ವಲ್ಪ ಗಟ್ಟಿ ಬರಬೇಕು ನಮ್ಮ ಸೂಪು ಅಂತಂದರೆ ಅದಕ್ಕೆ 1 ಆಲೂಗೆಡ್ಡೆನ ನಾನು ಸೇರಿಸ್ಕೋತಾ ಇದ್ದೀನಿ. ನೀವು ಹೋಟೆಲ್ನಲ್ಲಿ ಸೂಪನ್ನು ಕುಡಿದಾಗ ಅದಕ್ಕೆ ಕಾರ್ನ್ ಸ್ಟಾರ್ಚ್ನ ಆ್ಯಡ್ ಮಾಡಿರ್ತಾರೆ, ಅದು ಬೇಡ ಅಂತ ಈ ಥರ ಹಾಕ್ಕೋತಾ ಇದ್ದೀನಿ. ಅರಿಶಿನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಒಂದು ಕಡ್ಡಿ ಮಾತ್ರ ಹಾಕ್ಕೊಂಡಿದ್ದೀನಿ, ಅದರ ಪರಿಮಳ ಮಾತ್ರ ಸಾಕು. ಈಗ 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ ಮೀಡಿಯಮ್ ಊರಿನಲ್ಲಿ, ಮೆತ್ತಗಾಗಿರುತ್ತೆ. ತಂತಾನೆ ಸ್ಟೀಮ್ ಇಳಿದ ಮೇಲೆ ಅದನ್ನು ಒಂದು ಸಲ ನೋಡ್ಕೊಂಬಿಡೋಣ ಮೆತ್ತಗಾಗಿದೆಯಾ ಅಂತ. ಬೇಗ ಆಗಿರುತ್ತೆ, ಹಾಗಾಗಿ ಒಂದು ಸಲ ಚೆಕ್ ಮಾಡಿ ನೋಡಿಕೊಂಡು ಸಂಪೂರ್ಣವಾಗಿ ಆರಕ್ಕೆ ಬಿಡೋಣ. ಅದರ ಮಧ್ಯದಲ್ಲಿ ನಾವು ಹಾಕಿದ್ವಲ್ಲ ಈ ಒಂದು ಪಲಾವ್ ಎಲೆ, ದಾಲ್ಚಿನ್ನಿ ಎಲ್ಲ, ಅದರ ಸಾರ ಎಲ್ಲ ಬಿಟ್ಕೊಂಡಿರುತ್ತೆ, ಹಾಗಾಗಿ ಅದನ್ನೆಲ್ಲ ತೆಕ್ಕೊಂಬಿಡ್ತಾ ಇದ್ದೀನಿ. ಈಗ ಪೂರ್ತಿಯಾಗಿ ಆರಿದ ಮೇಲೆ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ನೀರು ಸಾಕಷ್ಟಿದೆ ನೋಡ್ಕೊಂಡು ಹಾಕ್ಕೋಬೇಕು. ಈಗ ಮೆಣಸನ್ನು ಹಾಕ್ಕೋತಾ ಇದ್ದೀನಿ. ಮೆಣಸು ನೀವು ಬೇಕಾದರೆ ಆಮೇಲೆ ಕೂಡ ಹಾಕ್ಕೋಬೋದು. ರುಬ್ಕೊಂಡಿದ್ದೀನಿ. ಇದನ್ನು ಶೋಧಿಸ್ಕೊಂಬಿಡೋಣ. ಸಾಮಾನ್ಯವಾಗಿ ಏನು ಬರಲ್ಲ ಮೇಲೆ, ಮೆಣಸಿನ ದಪ್ಪ ಚೂರುಗಳು ಏನಾದರೂ ಇದ್ದರೆ ಅದು ಬಂದ್ಬಿಡುತ್ತೆ ಅಷ್ಟೇ. ಈಗ ಶೋಧಿಸ್ಕೊಂಡಾಗಿದೆ. ತುಂಬ ಗಟ್ಟಿ ಇರೋದ್ರಿಂದ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು. ಜೊತೆಗೆ ಎಲ್ಲ ಬೆಂದಿರೋದ್ರಿಂದ ಮತ್ತೆ ಏನು ಕುದಿಸೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಚೆನ್ನಾಗಿ ಬಿಸಿ ಆದರೆ ಸಾಕು. ಈ ರೀತಿಯಾಗಿ 1 ಲೋಟ ನೀರು ಹಾಕ್ಕೊಂಡು ಒಂದು ಹದಕ್ಕೆ ಮಾಡಿಕೊಂಡು ಚೆನ್ನಾಗಿ ಬಿಸಿ ಆಗೋ ತನಕ ಮಾಡಿಕೊಂಡು ನೀವು ಸರ್ವ್ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ತುಂಬ ಆರೋಗ್ಯಕರವಾದದ್ದು. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.